ಅಲ್ಲ ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡೋದು. ನೋಡು ಹೆಂಗೆ ಬರ್ತಾವ್ರೆ. ಆ ಥರ ಸೆಟಪ್ ಹಾಕ್ಕೊಂಡು ಒಂದು ಸೆಟಪ್ನ ತೊಗೊಂಡು ಬರ್ಬೇಕು ನೀವು. ನಮಗಂತೂ ಇಲ್ಲ. ಸೊ ಯಾರಿದ್ದೀರಾ ಈ ಥರದ ಆ್ಯಕ್ಟಿವಿಟಿ ಮಾಡಿ. ಆ ಥರ ಆಫ್ ರೋಡಲ್ಲಿ ಜಾಸ್ತಿ ಯೂಸ್ ಆಗ್ತದೆ ಕ್ಯಾಮ್ರಾ. ಅಲ್ಲಿ ನೋಡ್ಗುರು, ಅಲ್ಲಿ ಹೆಂಗೆ ಕಾಣ್ತದೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು ಇಲ್ಲಿ ವ್ಯೂ. ಸೊ ಬೆಟ್ಟ ಹತ್ತೋದು ತುಂಬ ಕಷ್ಟ ಇದೆ ಇದು. ಸೊ ಇಲ್ಲಿ ಬರೋರು ಸೊ ಕೆಳಗಿಂದ ಬರಬೇಕಾದ್ರೆ ಕಂಪಲ್ಸರಿ ಬ್ಯಾಗಲ್ಲಿ ವಾಟರ್ ಬಾಟಲು ಆಮೇಲೆ ಮತ್ತೆ ತಿನ್ನೋಕ್ಕೆ ಸಮಥಿಂಗ್ ಐಟಮ್ಗಳು ಅದು ಇದು ತಂದು ಬರಬೇಕು. ಇಲ್ಲ ಅಂದರೆ ಇಲ್ಲಿ ಸುಸ್ತಾಗುತ್ತೆ, ಹೆವಿ ಸುಸ್ತಾಗುತ್ತೆ. ಬೆಟ್ಟ ಹತ್ತೋದ್ರಲ್ಲಿ ಹಂಗೆ ಯಪ್ಪ ಅನಿಸ್ಬಿಡ್ತದೆ. ಸೊ ನೋಡ್ಬೋದು. ಸೊ ಯಾವ ಥರ ಜೀವನದಲ್ಲಿ ಏನಿದೆ ದೊಡ್ಡ ಬಂದೇ ಬರುತ್ತೆ, ಹೋಗುತ್ತೆ. ಈ ಥರ ನೆಮ್ಮದಿ ಇರೋ ಪ್ಲೇಸ್ಗೆ ಸೊ ಬನ್ನಿ, ಎಂಜಾಯ್ ಮಾಡಿ. ಲೈಫು ಯಾವಾಗ ಹೆಂಗೆ ಏನು ಅಂತ ಗೊತ್ತಾಗಲ್ಲ. ನಾವು ಒಯ್ಬೇಕಾಗಿರೋದು ಅಷ್ಟೇ ಮೆಮೊರೀಸ್ ಮಾತ್ರ, ಅದಕ್ಕೆ ಬಿಟ್ಟು ಏನೂ ಎತ್ಕೊಂಡು ಹೋಗಲ್ಲ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ ಅಯ್ಯೋ ನೋಡ್ಗುರೋದು ಹೆಂಗೆ ಅಲ್ಲ, ಇಷ್ಟೊಂದು ಬೆಟ್ಟ ಎಲ್ಲಿಂದ ಬಂದೈತಂತ. ಮೋಸ್ಟ್ಲಿ ಬೆಂಗಳೂರು ಸೈಡಲ್ಲೇ ಇರ್ಬೇಕು ಅನಿಸ್ತದೆ ಬೆಟ್ಟಗಳು ಬರೀ. ಪರವಾಗಿಲ್ಲ ಗುರು, ನಮ್ಮ NS ಹೆಂಗೆ ಓಡುತ್ತೆ ಅಂದರೆ ಒಂಥರ ಆಫ್ ರೋಡಿಂಗ್ ಬೈಕ್ ಆದಂಗೆ ಆಗ್ಬಿಟ್ಟಿದೆ ಇದು. ಓಹ್ ಸ್ವರ್ಗ ನೋಡಿ ಗುರು ಇದು. ಹಾಂ ಮಾಡ್ತಾ ಇದ್ದೀನಿ ಹೆಂಗೆ. ಫುಲ್ಲು ವ್ಯೂ ನೋಡಿ ಹೆಂಗೆ ಕಾಣ್ತಾ ಇದೆಯಲ್ಲ. ವ್ಯೂ ಮಾತ್ರ ಸಾಕಾಗಿದೆ, ಸ್ವರ್ಗ ಥರ. ಬಟ್ ಇನ್ನೂ ಬೇಗ ಬರಬೇಕಾಗಿತ್ತು ನಾವು. ಆ ವ್ಯೂ ಪಾಯಿಂಟಿಂದ ತೋರಿಸ್ತೀನಿ ನೋಡಿ ಹೆಂಗಿದೆ. ಫುಲ್ಲು ಪಾತಾಳ ಇದ್ದಂಗಿದೆ ಅಲ್ವಾ. ಅಷ್ಟೆಲ್ಲ ಹತ್ರಕ್ಕೆಲ್ಲ ಹೋಗ್ಬಾರ್ದು, ಸೇಫ್ ಅಲ್ಲ. ಸೊ ಸೇಫ್ ಆಗಿರಿ ಎಲ್ಲನೂ ನೋಡ್ಬೋದು. ಸೊ ಇನ್ನೂ ಅಲ್ಲಿ ಆ ಬೆಟ್ಟ ಇನ್ನೂ ಮಂಜು ಫುಲ್ ಫೋ ಆಗಿದೆ ನೋಡಿ, ಇನ್ನೂ ಕಾಣಿಸ್ತಾ ಇಲ್ಲ. ಈ ಥರ ಇದೆ ಈ ವ್ಯೂ. ಸೊ ಅಲ್ಲೆಲ್ಲ ಜನಗಳೆಲ್ಲ ಬಂದಿದ್ದಾರೆ, ನೀವು ನೋಡ್ಬೋದು ಆ ಕಡೆ ಎಲ್ಲ. ಸೊ ಗುರು ಈ ಥರ ಬರೋದು, ಹಿಂಗೆಲ್ಲ ಸುತ್ತಾಡೋದು ಇದೊಂದು ಟೈಮ್ ಪಾಸ್ ಅಂತಲ್ಲ. ಸಮ್ ಟೈಮ್ ಇದೆಲ್ಲ ನೆಮ್ಮದಿ ಕೊಡುತ್ತೆ. ಎಲ್ಲನೂ ದುಡ್ಡಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ. ನೆಮ್ಮದಿ ಅನ್ನೋದಿರುತ್ತೆ, ಟೆನ್ಷನ್ ಫ್ರೀ. ಪರ್ಮನೆಂಟ್ ಅಂತಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಮಾತ್ರ ನಿಮ್ಮ ಮೈಂಡು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಈ ಥರ ಜಾಗಗಳಿಗೆ ಬಂದಾಗ. ಸೊ ಈಗಿನ ಕಾಲದ ಹುಡುಗರಿಗೆ ಹೇಳೋದೇನೆಂದರೆ, ಸ್ವಲ್ಪ ಹುಡುಗರು ಈ